ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಅದೊಂದು ನ್ಯೂ ಬ್ರ್ಯಾಂಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ, ಇದು ಪಂಚಾಯತ್ ಖಾತಾ ಪ್ರಾಪರ್ಟಿ ಇದು. ಸೊ ನೋಡ್ಬೋದು, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಸೈಡ್ ಡೈಮೆನ್ಷನ್ 30x40 ಬರುತ್ತೆ, ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ, ಮೈನ್ ಡೋರ್ ಫೇಸಿಂಗ್ ಈಸ್ಟ್ ಮತ್ತು ನಾರ್ತ್ ಮಾಡಿದ್ದಾರೆ. ಸೊ ಮನೆ ಮುಂದೆ ರೋಡ್ ಕೂಡ ನೋಡ್ಬೋದು, 30 ಫೀಟ್ ರೋಡ್ ಇರುತ್ತೆ. ಸೊ ಟಾರ್ ರೋಡ್ ಇದೆ ಆಲ್ರೆಡಿ. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ, ಫುಲ್ಲಿ ಡೆವಲಪ್ಡ್ ಆಗಿದೆ ಏರಿಯಾ ಕೂಡ. ಸೊ ಇದು ಪ್ರಾಪರ್ಟಿ ನಿಯರ್ ಯಲಹಂಕ ಹತ್ರ ಬರುತ್ತೆ ಇದು. ಸೊ ರೆಂಟಲ್ಗೆಲ್ಲ ಒಳ್ಳೆ ಡಿಮ್ಯಾಂಡಬಲ್ ಇರುವಂಥ ಲೊಕೇಶನ್ ಇದು. ಸೊ ನೋಡ್ಬೋದು ಎಲಿವೇಶನ್ಲ, ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಂತ ಕಟ್ಕೊಂಡಿರುವಂಥ ಮನೆ ಇದು. ತುಂಬ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಒಳ್ಳೆ ಮೆಟೀರಿಯಲ್ ಕೂಡ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೈಡ್ ಫೇಸಿಂಗ್ ಎಲ್ಲನೂ ಈಸ್ಟ್ ಇರುತ್ತೆ ಇದು. ಗ್ರೌಂಡ್ ಪ್ಲಸ್ 2.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲೂ ಫುಲ್ 2 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 ಯೂನಿಟ್ ಇರುತ್ತೆ. ಸೊ ಥರ್ಡ್ ಫ್ಲೋರಲ್ಲಿ 1 BHK ಇರುತ್ತೆ. ಟೋಟಲ್ 5 ಯೂನಿಟ್ಸ್ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಒಂದು 2 BHK, 4 1 BHK ಇರುತ್ತೆ. ಸೊ ನೋಡ್ಬೋದು ರೋಡಿಂದ ಅಷ್ಟೇ ತುಂಬ ಹೈಟ್ ಕೂಡ ಮಾಡಿದ್ದಾರೆ. ಸ್ಲೋಪೆಲ್ಲ ಮಾಡಿ ನೀಟಾಗಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿ ಮಾಡಿದ್ದಾರೆ. ಸೊ ಇದು ಗೇಟ್, ಇದು ಮೇನ್ ಗೇಟ್ ಬಂದುಬಿಟ್ಟು SS ಗೇಟ್ ಯೂಸ್ ಮಾಡಿದ್ದಾರೆ. ವಿತ್ ವುಡನ್ ಫಿನಿಶಿಂಗ್ ಗೇಟ್ ಕೊಟ್ಟಿದ್ದಾರೆ. SS ಗೇಟ್ ವಿತ್ ವುಡನ್ ಫಿನಿಶಿಂಗ್ ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಓಪನ್ ಗೇಟ್ ಇರುತ್ತೆ ಇದು. ಸೊ ಪಾರ್ಕಿಂಗ್ ಏರಿಯಾ ಇದು. ಸೊ ಪಾರ್ಕಿಂಗ್ ಏರಿಯಾ ಎಲ್ಲ ನೋಡ್ಬೋದು. ಸೊ ಮನೆಗೆ ಇದು ಬೋರ್ವೆಲ್, ಇದು ಓನ್ ಬೋರ್ವೆಲ್ ಮತ್ತು ಸಂಪ್ ಕೂಡ ಇದೆ. ಪಂಚಾಯತಿ ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಸಂಪ್ ಆಲ್ಮೋಸ್ಟ್ 15,000 ಲೀಟರ್ ಕೆಪಾಸಿಟಿ ಇದೆ. ಸೊ ಇದು ಬೋರ್ವೆಲ್, ಇದು ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಬರ್ತಿದೆ. ಪ್ಲಸ್ ಪಂಚಾಯತ್ ವಾಟರ್ ಕನೆಕ್ಷನ್ ಕೂಡ ಇದೆ ಈ ಮನೆಗೆ. ಸೊ ಪಾರ್ಕಿಂಗ್ ಇದು ನೋಡ್ಬೋದು, ಒಂದು ಕಾರ್ ಹಾಕೋಬೋದು. ಸೊ ಒಂದು ಕಾರ್ ಇಲ್ಲ 2 ಕಾರ್ ಹಾಕೋಬೋದು. ಸೊ 2 ಕಾರ್ ಹಾಕೊಂಡು ಆಲ್ಮೋಸ್ಟ್ ಒಂದು 5 ಇಂದ 6 2 ವೀಲರ್ ಕೂಡ ಹಾಕೋಬೋದು. ಆ ಥರ ಪಾರ್ಕಿಂಗ್ ಏರಿಯಾ ಎಲ್ಲ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲನೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಪೋತ್ರ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಏರಿಯಾಗೆಲ್ಲನೂ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸ್ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸುತ್ತಲೂ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು 2.5 ಫೀಟ್ ಬಿಟ್ಟಿದ್ದಾರೆ. ಸೊ ಒಬ್ಬರು ಓಡಾಡ್ಬೋದು ಆ ಥರ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ವಿತ್ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4 ಇದು. ಸೊ ಎಲ್ಲ ಅಷ್ಟೇ ಸೋಮಾನಿ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲನೂ. ಸುತ್ತಲೂ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಸೊ ಏನು ತೊಗೊಳ್ಳೋರಿಗೆ ₹1 ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಎಲ್ಲ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ಪ್ಯಾಸೇಜ್ ಕೂಡ ನೋಡ್ಬೋದು 1.5 ಫೀಟ್ ಬಿಟ್ಟಿದ್ದಾರೆ ಇಲ್ಲಿ. ವಿತ್ ಕಾಂಪೌಂಡ್ ವಾಲಲ್ಲೇ ಈ ಮನೆಗೆ ಸೇರಿದ್ದು ಕಾಂಪೌಂಡ್ ವಾಲ್ ಕೂಡ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಆಲ್ರೆಡಿ ಪರ್ಮನೆಂಟ್ ಆಗಿದೆ. ಟೋಟಲ್ ಬಂದ್ಬಿಟ್ಟು 6 ಮೀಟರ್ಸ್ ಬರುತ್ತೆ. 5 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡಿದ್ದೀರಿ. ಆಲ್ರೆಡಿ ಪರ್ಮನೆಂಟ್ ಆಗಿದೆ ಮೀಟರ್ಸ್ ಎಲ್ಲನೂ. ಸೊ ಪಾರ್ಕಿಂಗ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ 2 ಕಾರ್ ಹಾಕ್ಕೋಬೋದು. 5 ಸೀಟರ್ ಕಾರ್ 2 ಕಾರ್ ಹಾಕೋಬೋದು, ಇಲ್ಲ 7 ಸೀಟರ್ 1 ಕಾರ್ ಹಾಕ್ಕೊಂಡು ಒಂದು ಆಲ್ಮೋಸ್ಟ್ 10 2 ವೀಲರ್ ಕೂಡ ಹಾಕ್ಕೋಬೋದು. ಸೊ ಇದು ಗ್ಯಾಸ್ ಕನೆಕ್ಷನ್ಸ್ ಇದು. ಎಲ್ಲ ಮನೆಗೂ ಗ್ಯಾಸ್ ಕನೆಕ್ಷನ್ ಸ್ಟೆಪ್ಸ್ ಕೆಳಗಡೆ ಪ್ರೊವೈಡ್ ಮಾಡಿದರೆ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಸೊ ಗ್ರೌಂಡ್ ಫ್ಲೋರ್ ಲಾಸ್ಟಲ್ಲಿ ತೋರಿಸ್ತೀನಿ. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡೋದು, ಸ್ಟೆಪ್ಸ್ಗೆಲ್ಲ ಸೇಮ್ ಲಪೋತ್ರ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಟ್ ಗ್ಯಾರಂಟಿ ಯೂಸ್ ಮಾಡಿದ್ದಾರೆ. ವಿತ್ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ 3.5 ಫೀಟ್ ಬಿಟ್ಟಿದ್ದಾರೆ. ಸೊ ಏನಾದರೂ ಕ್ಯಾರಿ ಮಾಡೋಕ್ಕೂ ತುಂಬ ಅನುಕೂಲವಾಗಿರುತ್ತೆ. ಆ ಥರ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ಸ್ಟೆಪ್ಸ್ ಕೂಡ. ಸೊ ಇದು ಫಸ್ಟ್ ಫ್ಲೋರ್ ಇದು. ಸೊ ಫಸ್ಟ್ ಫ್ಲೋರ್ ಪ್ಯಾಸೇಜ್ ಕೂಡ ನೋಡ್ಬಿಟ್ಟು ಆಲ್ಮೋಸ್ಟ್ 5 ಫೀಟ್ ಇದೆ ಇದು ಪ್ಯಾಸೇಜಲ್ಲಿ. ಸೊ ಫ್ರಂಟ್ಗೆಲ್ಲ ಅಷ್ಟೇ ಟಫಾನ್ ಗ್ಲಾಸ್ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಅಷ್ಟೇ ರೂಪ್ವರೆಗೂ ಟೈಲ್ಸ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸೋಮಾನಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಈ ಕಡೆ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ 2.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಅದಕ್ಕೂ ಅಷ್ಟೇ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಪ್ಯಾಸೇಜ್ಗೆಲ್ಲನೂ. ಸೊ ಇದು ಮೇನ್ ಡೋರ್ ಇದೆ. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀಕ್ ವುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ಹ್ಯಾಂಡ್ಮೇಡ್ ಡೋರ್ಸ್ ಇರುತ್ತೆ. ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ಲಿವಿಂಗ್ ರೂಮ್, ಇದು ಹಾಲ್, ಇದು ಫುಲ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಮನೆಗೂ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ವಿಂಡೋಸ್ ಎಲ್ಲ ಅಷ್ಟೇ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಅಲ್ಯೂಮಿನಿಯಂ 3 ರ್ಯಾಕ್ ವಿಂಡೋಸ್ ಕೊಟ್ಟಿದ್ದಾರೆ. ಎಲ್ಲನೂ 3 ಸ್ಲೈಡಿಂಗ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ 2 ವಿಂಡೋ ಇದೆ ಹಾಲಲ್ಲಿ ನೋಡ್ಬೋದು. ಈಸ್ಟ್ ಫೇಸಿಂಗ್ ಇರುತ್ತಲ್ವ, ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ತುಂಬ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ.
ಸೊ ಹಾಲಲ್ಲಿ POP ಮಾಡಿದ್ದಾರೆ, ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಅಷ್ಟೇ ಕ್ರಾಂಪ್ಟನ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ TV ಯೂನಿಟ್ ಇದು. TV ಯೂನಿಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ TV ಯೂನಿಟ್ ಎಲ್ಲ. ಇದು ಪೂಜಾ ರೂಮ್ ಇದು. ಸೊ ಬಾರ್ಡ್ರೆಲ್ಲ ಟೀಕುಡ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಡೋರು ಮತ್ತು ವಾಸ್ಕಲ್ಲೆಲ್ಲೂ ಟೀಕುಡ್ ಕೊಟ್ಟಿದ್ದಾರೆ. ಸೊ ಬಾರ್ಡ್ರ್ ಕೂಡ ಅಷ್ಟೇ ಎಲ್ಲನೂ ಟೀಕುಡ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಇಲ್ಲಿ ವಾಲ್ಗೆಲ್ಲ ವೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಡೈನಿಂಗ್ ಹಾಲ್ ಇದು, ಈಗ ತೋರಿಸೋದು ಡೈನಿಂಗ್ ಹಾಲ್ ಇದು. ಡೈನಿಂಗ್ ಹಾಲಲ್ಲಿ POP ಎಲ್ಲ ಮಾಡಿದ್ದಾರೆ, ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಡೈನಿಂಗ್ ಹಾಲ್ ವಿತ್ ಕಿಚನ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಇದು. ಕಿಚನ್ ಎಲ್ಲ ನೋಡ್ಬೋದು. ಮೆಟೀರಿಯಲ್ ಅಂತೂ ತುಂಬ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟ್ಯಾಪ್ಸ್ ಎಲ್ಲ ಅಷ್ಟೇ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಮಾಡ್ಯುಲರ್ ಕಿಚನ್ ಇದು. ಸೊ ಬಾಸ್ಕೆಟ್ಸ್ ಎಲ್ಲ ಡ್ರಾ ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ಗೆಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. 2 ಕಡೆ ಲಾಫ್ಟ್ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಡ್ರಾ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಡ್ರಾ ಬಾಸ್ಕೆಟ್ಸ್ SS ಬಾಸ್ಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟೋರೇಜ್ಗೆಲ್ಲನೂ ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸ್ಟೋರೇಜ್ಗೆಲ್ಲ ತುಂಬ ಅನುಕೂಲವಾಗಿರುತ್ತೆ. ಸೊ ಎಲ್ಲ ಫುಲ್ ಪ್ಯಾಂಟ್ರಿ ಯೂನಿಟ್ ಟೈಪ್ ಕೊಟ್ಟಿದ್ದಾರೆ. ಯುಟಿಲಿಟಿ ಇದು ಮನೆಗಿದು. ಸೊ ವಾಸ್ಕಲ್ಲೆಲ್ಲ ಡೆಡ್ಸಾಲ್ ಇರುತ್ತೆ. ಡೋರ್ಸ್ ಎಲ್ಲ ಸಹ ಗ್ಲಾಸಿ ಡೋರ್ಸ್ ಇರುತ್ತೆ ಎಲ್ಲನೂ. ಸೊ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಎಲ್ಲ ಗ್ಲಾಸಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಯುಟಿಲಿಟಿಗೆ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಟಾಪ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷನ್, ಸಿಂಕ್ ಏನು ಬೇಕಾದರೂ ಇಟ್ಕೋಬೋದು. ಸೊ ಆಲ್ಮೋಸ್ಟ್ ಒಂದು 4 ಟ್ಯಾಪ್ ಕನೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಿತ್ ಸೇಫ್ಟಿ ಗ್ರಿಲ್ ಎಲ್ಲ ಕೊಟ್ಟಿದ್ದಾರೆ ಯುಟಿಲಿಟಿಗೆ. ಸೊ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡೋದು ಕಿಚನ್ ಎಲ್ಲನೂ. ಕಿಚನ್ ಡೈನಿಂಗ್ ಅಲ್ಲಿ ಎರಡೂ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಹಾಲ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ ನೋಡ್ಬೋದು. TV ಯೂನಿಟ್ ಕೂಡ ಅಷ್ಟೇ ತುಂಬ ಸೂಪರಾಗಿ ಮಾಡಿದ್ದಾರೆ. ಸೊ ಅದು ಅಷ್ಟೇ ಗ್ಲಾಸಿ ಟೈಪ್ ವುಡನ್ ಫಿನಿಶಿಂಗ್ TV ಯೂನಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ವಾಸ್ಕಲ್ಲೆಲ್ಲ ಡೆಡ್ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಡೋರ್ಸ್ ಎಲ್ಲ ಅಷ್ಟೇ ಗ್ಲಾಸಿ ಡೋರ್ಸ್ ಇರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ಸೈಜ್ ಬಂದ್ಬಿಟ್ಟು 10x14 ಇದೆ ರೂಮ್ ಸೈಜ್ ಇದು. ಸೊ ಇದರಲ್ಲಿ ಸಹ ಸ್ಲೈಡಿಂಗ್ ಕಬೋರ್ಡು, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. 3 ರಾಕ್ ವಿಂಡೋಸ್, 2 ವಿಂಡೋ ಕೊಟ್ಟಿದ್ದಾರೆ. ಸೊ ರೂಮಲ್ಲಿ ಅಷ್ಟೇ ಫ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಲೈಟ್ ಎಲ್ಲ ಫುಲ್ ಎಲ್ಲ ಮನೆಗೂ ಹಾಕಿದ್ದಾರೆ. ಸೊ ಬಲ್ಬ್ಸ್, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಮೆಟೀರಿಯಲ್ ಎಲ್ಲ ನೋಡ್ಬೋದು. ವುಡನ್ ಮೆಟೀರಿಯಲ್ ಎಲ್ಲ ಗ್ಲಾಸಿ ಟೈಪ್ ಹಾಕಿರುವಂಥದ್ದು. ವುಡನ್ ಮೆಟೀರಿಯಲ್ ಎಲ್ಲನೂ ಲಾಕ್ ಆಗಿದೆ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ವಾಕಿನ್ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ವಾಕಿನ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಸಪ್ರೇಟಾಗಿ. ಸೊ ಇಲ್ಲಿ ಮಿರರ್ ಕೂಡ ಪ್ರೊವೈಡ್ ಮಾಡ್ತಾರೆ, ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಸೊ ಇದು ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಗ್ವಾರ್ ಪ್ಯಾರಿವರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಎಲ್ಲನೂ ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಮತ್ತು ಕಮೋಡು ಸಿಂಕ್ ಬಂದ್ಬಿಟ್ಟು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸ್ ಕೊಟ್ಟಿದ್ದಾರೆ. ಮತ್ತು ಸಿಂಕು, ಆಂಟಿಸ್ಕಿಟ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲನೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ವಿಂಡೋ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ಯಾನ್ ಕೂಡ ಆಲ್ರೆಡಿ ಫಿಟ್ ಮಾಡಿದ್ದಾರೆ, ಎಕ್ಸಾಸ್ಟ್ ಫ್ಯಾನ್ ಕೂಡ. ಶವರು ಮತ್ತು ಡೈವಾಟ್ರು ಎಲ್ಲ ಅಷ್ಟೇ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಟ್ಯಾಪ್ಸ್ ಎಲ್ಲ ಅಷ್ಟೇ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದು ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವಾಲ್ ಮೌಂಟೆಡ್ ಕಮೋಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೇಮ್ ಮೆಟೀರಿಯಲ್ಲು, ಸೊ ಏನು ಚೇಂಜಸ್ ಇಲ್ಲ. ಸೊ ರೆಸ್ಟ್ ರೂಮ್ ವಾಲ್ ಟೈಲ್ಸ್ ಎಲ್ಲ ನೋಡ್ಬೋದು. ತುಂಬ ಸೆಲೆಕ್ಟಿವ್ ಆಗಿ ಹಾಕಿದ್ದಾರೆ ಟೈಲ್ಸ್ ಎಲ್ಲನೂ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲನೂ ಪ್ಯಾರಿವೇರ್ ಫಿಟ್ಟಿಂಗ್ಸು ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಸೊ ಇದು ರೂಮ್ ಸೈಜ್ ಅಷ್ಟೇ. ಇದು 9x10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫುಲ್ ವಾಲ್ಗೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಒಂದು ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದರೆ. ಒಂದು ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿ ಒಂದು ವರ್ಕಿಂಗ್ ಯೂನಿಟ್ ಟೈಪ್ ಕೂಡ ಕೊಟ್ಟಿದ್ದಾರೆ. ಸೊ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡೋರು, ಸೊ ಆ ಥರ ಏನಾದರೂ ಕಂಪ್ಯೂಟರ್ ಯೂನಿಟ್ ಆ ಥರ ಏನಾದರೂ ಇಟ್ಕೊಳ್ಳೋರ್ಗೂ ವರ್ಕಿಂಗ್ ಟೈಪ್ ಯೂನಿಟ್ ಕೊಟ್ಟಿದೆ. ಸಪ್ರೇಟಾಗಿ ಜಾಗ ಕೂಡ ಇದೆ ಇಲ್ಲಿ. ಸಪ್ರೇಟಾಗಿ ಸ್ಪೇಸ್ ಕೂಡ ಬಂದಿದೆ. ಸೊ ಇದನ್ನು ತುಂಬ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ.
ಸೊ ಇಷ್ಟಿದು ಫಸ್ಟ್ ಫ್ಲೋರ್, ಇದು 2 BHK. ಇದು ಅವ್ರು ಇರೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಸೊ ರಿಮೈನಿಂಗ್ ಎಲ್ಲ ರೆಂಟಲ್ ಪರ್ಪಸ್ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು TV ಯೂನಿಟು, ಪೂಜಾ ರೂಮು, POP. ಸೊ ಮೆಟೀರಿಯಲ್ ಎಲ್ಲ ನೀವೇ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಒಳ್ಳೆ ಮನೆ ಇರುತ್ತೆ ತೊಗೊಳ್ಳೋರಿಗೆ, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ 1 BHK 2 ಯೂನಿಟ್ಸ್ ಮಾಡಿದ್ದಾರೆ. ಸಿಂಗಲ್ ಬೆಡ್ರೂಮ್ 2 ಯೂನಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಸಿಂಗಲ್ ಬೆಡ್ರೂಮ್ ಎಲ್ಲ 10,000 ರೆಂಟ್ ಹೋಗ್ತಾ ಇದೆ. ಸೊ ನೀವು ಒಂದು ಮನೆಯಲ್ಲಿದ್ದು ಆರಾಮಾಗಿ ಒಂದು 40,000 ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಇನ್ಕಮ್ ಕೂಡ ಇದೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು 1 BHK ಮಾಡಿದ್ದಾರೆ. ಪ್ಯಾಸೇಜ್ಗೆಲ್ಲನೂ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು 1 BHK. ಇದು ಡೋರು ಮತ್ತು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ. ಎಲ್ಲನೂ ಸೇಮ್ ಮೆಟೀರಿಯಲಿಂದ ಗ್ರೌಂಡ್ ಫ್ಲೋರಿಂದ ಟಾಪ್ವರೆಗೂ ಎಲ್ಲ ಫುಲ್ ಒಂದೇ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಯಾವುದಕ್ಕೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಸೊ ಹಾಲ್ ಇದು. ಸೊ ಹಾಲಲ್ಲಿ POP ಮಾಡಿದ್ದಾರೆ, ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ TV ಯೂನಿಟು ಮತ್ತು ಒಂದು ಚಿಕ್ಕದಾಗಿ ಕಬೋರ್ಡಲ್ಲೇ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ TV ಯೂನಿಟ್ ಎಲ್ಲ ನೋಡ್ಬೋದು, ತುಂಬ ರಾಯಲ್ ಆಗಿ ಮಾಡಿದ್ದಾರೆ. TV ಯೂನಿಟ್ಸ್ ಎಲ್ಲನೂ ಅಷ್ಟೇ ಗ್ಲಾಸಿ ಫಿನಿಶಿಂಗ್, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲ್ಲನೂ. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. 2 ಕಲರ್ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತು SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ, ಸಿಂಗಲ್ ಬೆಡ್ರೂಮ್ ಆದ್ರೂ. ಸೊ 30-40 2 ಸಿಂಗಲ್ ಬೆಡ್ರೂಮ್ ಮಾಡಿದ್ರೆ ತುಂಬ ಸ್ಪೇಸಿಯಸ್ ಆಗಿ ಬರುತ್ತೆ. ಸೊ ಇದು ಕಾಮನ್ ರೂಮ್ ಇದು. ಸೊ ರೂಮ್ ಸೈಜ್ ಬಂದ್ಬಿಟ್ಟು ಇದು 9x14 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ವಿಂಡೋ ಕೂಡ 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ 2 ವರ್ಷ 3 ರ್ಯಾಕ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಮತ್ತು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದರಲ್ಲೆಲ್ಲ ಸಿಂಗಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಸೊ ಮತ್ತು ಸಿಂಕು ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಮತ್ತು ಫ್ಯಾರಿವೇರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಸೇಮ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್, ಸೋಮಾನಿ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ UPSC ಡೋರ್ಸ್ ಕೊಟ್ಟಿದ್ದಾರೆ, ವಾಟರ್ ಪ್ರೂಫ್ದು. ಸೊ ಹಾಲ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡೋದು, ನಾವು ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಹಾಲ್ ಕೂಡ. ಸೊ ಇಲ್ಲೊಂದು 1 BHK ಪ್ರೊವೈಡ್ ಮಾಡಿದ್ದಾರೆ. ಇದು ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಇದು ಡೋರ್ ಮತ್ತು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲಲ್ಲಿ ನೋಡ್ಬೋದು TV ಯೂನಿಟು, ಪೂಜಾ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಹಾಲಲ್ಲಿ POP, ರೂಮಲ್ಲಿ POP. ಸೊ ಹಾಲಲ್ಲಿ POP ಏನು ಮಾಡಿಲ್ಲ, ಬಾರ್ಡರ್ POP ಮಾಡಿದ್ದಾರೆ. ಮತ್ತು ಫ್ಯಾನ್ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಅಷ್ಟೇ ಕ್ರಾಂಪ್ಟನ್ ಕಂಪ್ನಿದು ಯೂಸ್ ಮಾಡಿದ್ದಾರೆ ಎಲ್ಲ ಫ್ಯಾನ್ಸನ್ನು. ಮತ್ತು ಸ್ವಿಚಸ್, ವೈರಿಂಗ್ ಎಲ್ಲ ಸ್ವಿಚಸ್ ಎಲ್ಲ ಐಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವೈರಿಂಗ್ ಎಲ್ಲ ಟೋಟಲ್ ಎಲ್ಲ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಟಾಪ್ ಕ್ವಾಲಿಟಿ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೇಮ್ ಇರುತ್ತೆ, ಈಗೇನು ನೋಡ್ಕೊಂಬಂದ್ರಲ್ಲ, ಸೊ ಅದೇ ಥರನೇ ಇರುತ್ತೆ. ಮಿಡ್ ಯೂನಿಟ್, ಲಾಫ್ಟ್, SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗಳಲ್ಲಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ಕಿಚನ್ಗೆ. ಸೊ ಇದು ರೂಮ್ ಸೈಜ್ ಕೂಡ ಅಷ್ಟೇ ಸೇಮ್ ಇರುತ್ತೆ. 9x14 ಸೈಜ್ ಇದೆ ರೂಮ್ ಬಂದ್ಬಿಟ್ಟು ಇದು. ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡು, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಮನೆ ರೂಮ್ಗೆಲ್ಲನೂ. ಸೊ ಇಲ್ಲೂ ಅಷ್ಟೇ ಸೇಮ್ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸಿಂಕ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಬೇಸಲ್ಲಿ ಅಷ್ಟೇ ಸಿಂಗಲ್ ಮೌಂಟೆಡ್ ಕಮೋಡು ಮತ್ತು ಒಂದು ಸಿಂಕು ಎಲ್ಲ ಪ್ರೊವೈಡ್ ಮಾಡಿ. ಎಲ್ಲನೂ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸು, ಸೋಮಾನಿ ಕಂಪ್ನಿದು. ಸೊ ಇಷ್ಟದ ಸೆಕೆಂಡ್ ಫ್ಲೋರಲ್ಲಿ 1 BHK 2 ಯೂನಿಟ್ಸ್ ಇರುತ್ತೆ. ಬನ್ನಿ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ ಕೂಡ ಅಷ್ಟೇ ಸೇಮ್ ಸಿಂಗಲ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೆರೆಸ್ ಇದು. ಟೆರೆಸಲ್ಲೆಲ್ಲ ನೋಡ್ಬೋದು, ಎಲ್ಲನೂ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲನೂ ಟೈಲ್ ಯೂಸ್ ಮಾಡಿದ್ದಾರೆ. ಫುಲ್ ಬಂದ್ಬಿಟ್ಟು ಫ್ಲೋರಿಂಗ್ ಎಲ್ಲನೂ ಟೈಲ್ ಯೂಸ್ ಮಾಡಿದ್ದಾರೆ. ಇದೇ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಎಲ್ಲ ಮಡ್ಡಿ ಎಳಿದರೆ ನೀಟಾಗಿ ಟೈಲ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಬೇಕಾದರೆ ಏನಾದರೂ ಮಂಗಳೂರು ಟೈಲ್ಸ್ ಆ ಥರ ಏನಾದರೂ ಹಾಕೊಂಡ್ರು ಸೊ ತುಂಬ ಸ್ಪೇಸ್ ಉಳಿಯುತ್ತೆ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಮನೆ ಕೂಡ. ಸೊ ಲಾಸ್ಟಲ್ಲಿ ಒಂದು ವಾಷಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಕ್ಲಾತ್ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇದು ಸಿಂಗಲ್ ಬೆಡ್ರೂಮ್ ಇದು. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಟೀಕ್ ವುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು. ಹಾಲ್ ಕೂಡ ನೋಡ್ಬೋದು.
ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಸೊ ಹಾಲಲ್ಲಿ POP ಮಾಡಿದ್ದಾರೆ, TV ಯೂನಿಟು, ಪೂಜಾ ರೂಮು, ಒಂದು ಎರಡು ವಿಂಡೋ ಕೊಟ್ಟಿದ್ದಾರೆ, ಫ್ರಂಟು ಮತ್ತು ಬ್ಯಾಕ್ ಸೈಡ್ 2 ವಿಂಡೋ ಕೊಟ್ಟಿದ್ದಾರೆ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಫ್ರಿಜ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಮಿಡ್ ಯೂನಿಟ್ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸೊ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆಲ್ಲ ತುಂಬ ಅನುಕೂಲವಾಗಿ ಮಾಡಿದ್ದಾರೆ. ಸೊ ಮಿನಿಮಮ್ ಸ್ಟೋರೇಜ್ ಯುಟಿಲೈಸ್ ಮಾಡ್ಕೋಬೋದು, ಆ ಥರ ನೀಟಾಗಿ ಕೊಟ್ಟಿದ್ದಾರೆ ಸ್ಟೋರೇಜ್ಗೆಲ್ಲನೂ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ ಏರಿಯಾ ಎಲ್ಲ ಫುಲ್ ಡೆವಲಪ್ ಆಗಿದೆ. ಸೊ ರೆಂಟಲ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಸಿಂಗಲ್ ಬೆಡ್ರೂಮ್ಗೆ 10,000 ರೆಂಟಲ್ ಸಿಗುತ್ತೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಕೂಡ ನೋಡ್ಬೋದು. ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಎಲ್ಲ ರೆಸ್ಟ್ ರೂಮ್ಸನ್ನು. ತುಂಬ ಸ್ಪೇಸಿಯಸ್ ಆಗಿದೆ ರೆಸ್ಟ್ ರೂಮ್ಸ್ ಇದನ್ನು. ಸೊ ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ರೂಮ್ ಇದು ರೂಮ್ ಸೈಜ್ ಬಂದ್ಬಿಟ್ಟು 10x10 ಇದೆ. 10x12 ಇದೆ ರೂಮ್ ಸೈಜ್ ಇದು. ಸ್ಲೈಡಿಂಗ್ ಕಬೋರ್ಡು ಮತ್ತು ಲಾಫ್ಟ್ ಕೊಟ್ಟಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಪಕ್ಕದಲ್ಲೆಲ್ಲ ಒಂದು ಸಿಂಗಲ್ ಗ್ರೌಂಡ್ ಫ್ಲೋರ್ ಮಾತ್ರ ಮನೆ ಇದೆ. ಸೊ ವೆಂಟಿಲೇಷನ್ನು ಮತ್ತು ಅದಕ್ಕೆಲ್ಲ ಏನು ಇಶ್ಯೂನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಒಂದು ಐರನ್ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ 300 ಲೀಟರ್ಸ್ದು ಒಂದು ಸೋಲಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಲ್ರೆಡಿ 2 ಟ್ಯಾಂಕ್ ಕೊಟ್ಟಿದ್ದಾರೆ. 2000 ಲೀಟರ್ 2 ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರು ಒಂದು ಮನೆ ಕೊಟ್ಟಿದ್ದಾರೆ ಓನರ್ ಮನೆಗೆ. ಸೊ ಅದು ಹೊಸ 300 ಲೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಗ್ರೌಂಡ್ ಫ್ಲೋರ್ ಒಂದು ಮನೆ ತೋರ್ಸೋಕ್ಕಾಗಲಿಲ್ಲ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಅದನ್ನು ನೋಡಿ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ, ಪಂಚಾಯತ್ ಖಾತಾ ಬರುತ್ತೆ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ ಇದು. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,95 lakhs ಹೇಳ್ತಾರೆ. 1,95 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಕಟಗಿನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಸೊ ಸರೌಂಡಿಂಗ್ ಅನ್ನೋಷ್ಟೇ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜು, ವೆಂಕಟೇಶ್ವರ ಕಾಲೇಜ್, ಈ ಥರ ಒಳ್ಳೊಳ್ಳೆ ಕಾಲೇಜಸ್ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು DPS ಇದೆ, DPS, NPS ಮತ್ತು ಆಕ್ಸ್ಫರ್ಡ್ ಸ್ಕೂಲು, ನಿಟ್ಟೆ ಸ್ಕೂಲು, ಸೊ ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್, ಈ ಥರ ಒಳ್ಳೊಳ್ಳೆ ಸ್ಕೂಲ್ಸ್ ಕೂಡ ಇದೆ. ಒಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ ಕೂಡ ಬಂದಿದೆ ಈಗ. ಮತ್ತು ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು 2.5 to 3 ಕಿಲೋಮೀಟರ್ಸ್ ಆಗುತ್ತೆ ಮೆಟ್ರೋ ಸ್ಟೇಷನ್ಗೂ. ಸೊ ರೆಂಟಲ್ಗೆಲ್ಲ ಒಳ್ಳೆ ಡಿಮ್ಯಾಂಡಬಲ್ ಇದೆ ಇದು. ಸೊ ಪ್ರಾಪರ್ಟಿ ಪ್ರೈಸ್ ಹೇಳಿದ್ನಲ್ಲ 1,95 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಇದು ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಮತ್ತು ಸಾಫ್ಟ್ವೇರ್ ಕಂಪ್ನೀಸ್ ಕೂಡ ಇದೆ ಸರೌಂಡಿಂಗ್ ಕೂಡ. ಸೊ ಇನ್ಫೋಸಿಸು, ಕೊಲ್ಲಿನ್ಸು, ಏರೋಸ್ಪೇಸು, SEZ ಮತ್ತು KDBL ಇಂಡಸ್ಟ್ರಿಯಲ್ 4000 acres KDBL ಇಂಡಸ್ಟ್ರಿಯಲ್ ಏರಿಯಾ ಇದೆ. ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿಗೆ. ಮತ್ತು ಏರ್ಪೋರ್ಟ್ಗೆ 15 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿಯಿಂದ. ಸೊ ಈ ಥರ ಎಲ್ಲ ಕನ್ವೀನಿಯೆಂಟ್ ಇರುವಂಥ ಲೊಕೇಶನ್ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್